ಹಾಯ್ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಚೆನ್ನಾಗಿಕ್ಕಿರಲಿ. ಇವತ್ತು ನೋಡ್ತಾ ಇರೋದು ವಿಡಿಯೋ ಬಂದು ಬೆಳ್ತೂರಲ್ಲಿ ನಾವು ಮೋಟ್ರ್ ಇರ್ತಿದ್ದು. ಇದು ಏನಾಗಿತ್ತಂದರೆ ಪೈಪ್ ಕಟ್ಟಾಗಿ ಒಳಗಡೆ ಹೋಗಿತ್ತು. ನೋಡಿ ಯಾವ ಥರ ನಾವು ಡೈಟ್ ಸಿಸ್ಟಮ್ ಎಲ್ಲ ಮಾಡಿಕೊಂಡು ಇದಕ್ಕೆ ಎತ್ತಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಿ ಅಂತ. ಅದು ಬಿಟ್ಟು ಒಂದು 3 ವರ್ಷ ಆಗೈತೆ ಅಂತ ಹೇಳಿದ್ರು, ಕೆಲವರು 2 ವರ್ಷ ಆಗೈತೆ ಅಂದರು. ಅಲ್ಟಿಮೇಟು ಮೋಟ್ರ್ ಕಟ್ಟಾಗಿ ಒಳಗಡೆ ಹೋಗೈತೆ, ಒಂದು 60 ಅಡಿಗಿದೆ. ಯಾವ ಥರ ಕೆಲಸ ಮಾಡ್ತೀರಿ ಅಂತ ಡೈಯಲ್ಲಿ ಹಾಕ್ಕೊಂಡು ಕ್ಲೀನಾಗ ಪೈಪ್ ಲಾಕ್ ಮಾಡಿ ಎತ್ಕೊಟ್ಬಿಟ್ಟು ಬಂದಿರೋದು ಫ್ರೆಂಡ್ಸ್. ನೋಡ್ಬೋದು ಯಾವ ಥರ ನಾವು ಲಾಕ್ ಮಾಡಿ ಮೋಟ್ರ್ ತೆಗಿತೀರಿ, ಬಿದ್ದೋಗಿರೋದು, ಕ್ಯಾಮ್ರಾ ಯಾವ ಥರ ಬೋರ್ ಒಳಗಡೆ ಬಿಡ್ತೀರಿ, ಅದೆಲ್ಲ ಫುಲ್ ಟೆಕ್ನಿಕಿಂದ ಮಾಡಬೇಕು ಕೆಲಸ. ಹಾರ್ಡ್ ವರ್ಕ್ ಮಾಡಬಾರ್ದು, ಟೆಕ್ನಿಕ್ ಯೂಸ್ ಮಾಡಬೇಕು ಅಷ್ಟೇ. ಅದು ಯಾವ ಥರ ಬಿಟ್ಟರೆ ಯಾವ ಥರ ಲಾಕ್ ಆಗುತ್ತೆ, ಏನಕ್ಕೆ ಲಾಕ್ ಮಾಡಬೇಕು. ಇವಾಗ ಕೇಬಲ್ ಅಡ್ಡ ಇತ್ತು, ಕೇಬಲ್ ಅಡ್ಡ ಹಾಕಿ ನಾವು ಡೈ ಬಿಟ್ಟರೆ ಹೋಗಿ ಅಲ್ಲಿ ಪೈಪ್ ಹಿಡಿಯೋದೇ ಇಲ್ಲ. ಎಷ್ಟು ನೀವು ಟ್ರೈ ಮಾಡಿದ್ರು ಕೇಬಲ್ ಅಡ್ಡ ಇರ್ತದೆ, ಅಲ್ಲೋಗಿ ಲಾಕ್ ಆಗೋಲ್ಲ. ಸುಮ್ಮನೆ ಪ್ರಯತ್ನ ಬಿಡ್ತಾ ಇರಬೇಕು. ಅದಕ್ಕೆ ಕೇಬಲ್ ಕಿತ್ಕೊಂಡ್ರಿ, ಕ್ಯಾಮ್ರಾ ಬಿಟ್ಟು ನೋಡಿದ್ರೆ ಕೇಬಲ್ ಅಡ್ಡ ಆಯಿತು. ಕೇಬಲ್ ಕಟ್ ಮಾಡಿದ್ರಿ, ಇನ್ನೊಂದು ಟೈಮ್ ಬಿಟ್ರಿ, ಲಾಕ್ ಆಗಿಬಿಡ್ತು ಡೈ. ಆರಾಮಾಗ ಪೈಪ್ ಎಲ್ಲ ಆಚೆ ಬಂತು. ಟೆಕ್ನಿಕಲ್ ಯೂಸ್ ಮಾಡಿ ಕೆಲಸ ಮಾಡ್ಕೊಬೇಕು ಅಷ್ಟೇ, ಬೇರೆದು ಏನು ದೊಡ್ಡ ಕೆಲಸ ಅಲ್ಲ. ನಮ್ಮ ತಲೆ ಮುಂದ್ಗಡೆ ಯಾವ ಕೆಲಸ ದೊಡ್ಡದಲ್ಲ. ನಾವು ತಲೆ ಓಡಿಸಿದ್ರೆ ಏನು ಬೇಕಾದರೂ ಮಾಡ್ಬೋದು. ಇದೂ ಒಂದು ಅಷ್ಟೇ, ಅದ್ರ ಏನು ದೊಡ್ಡ ಕೆಲಸ ಅಲ್ಲ.